मिल कर रही हूँ अभी टॉपिक से मत ही भटकाओ, प्रॉमिस करो। मैं तो बादलों से दूर जाऊंगी, मैं तो अपना ही सुर पाऊंगी, है जो क्रेजी क्रेजी सपने मेरे सारे चुन के मैं भूल आऊंगी। हमारा ऐसे दुनिया की हुई नहीं, मैं अपनी ही दुनिया बनाऊंगी कि जिंदगी ಡಿಲೈಟೆಡ್ ಟು ಬಿ ಹಿಯರ್ ಫಸ್ಟ್ ಆಫ್ ಆಲ್. ಬಹಳ ವರ್ಷದಿಂದ ಬರ್ಬೇಕಂತಿದ್ದೆ. ಫಾರ್ ಸಮ್ ರೀಸನ್ ಆರ್ ದಿ ಅದರ್ ನವೀನ್ ಅವರು ಬಹಳ ಸತಿ ಭೇಟಿಯಾಗಿದ್ರು. ಅವ್ರ ಮುಖ ನೋಡಿದ್ರೆ ಬರ್ಬೇಕನ್ನಿಸ್ತದೆ. ಓಕೆ, ದೆನ್ ಅವರು ಸಾಕಷ್ಟು ವಿಡಿಯೋಸ್ ಹಾಕ್ತಾರೆ, ಆರ್ಟಿಕಲ್ಸ್ ಹಾಕ್ತಾರೆ, ಅದನ್ನೆಲ್ಲ ಓದ್ತೀನಿ, ಕೇಳ್ತೀನಿ. ಬಹಳಷ್ಟು ಕಲ್ತೀನಿ ನಾನು ಬಟ್ ಜುವಾಲಜಿ ಬಿಕಾಸ್ ಆಫ್ ನವೀನ್. ಈ ಮ್ಯೂಸಿಯಂ ನೋಡ್ಬೇಕಂತಿದ್ದೆ ಬಿಕಾಸ್ ನನ್ನ ಬೇರೆ ಬೇರೆ ಕೆಲಸದಿಂದ ನನಗೆ ಡೇ ಟೈಮ್ನ ಹುಡುಗರ ಜೊತೆ ಬರೋಕ್ಕಾಗಿಲ್ಲ. ದಿಸ್ ಟೈಮ್ ಐ ಡಿಸೈಡೆಡ್ ಭಾರಿ ಚಂದ ಹುಡುಗರು ಅದಾರ. ಸೊ ಐ ಥಾಟ್ ಐ ಕಮ್ ವಿತ್ ದೆಮ್ ಆ್ಯಂಡ್ ಬಿಕಮ್ ಎ ಚೈಲ್ಡ್. ಆ್ಯಂಡ್ ನೋಡ್ತಿದ್ನಲ್ಲ ಅವರು ಮಕ್ಕಳಿಗೆ ಎಷ್ಟು ಕಲಿಬೇಕಂತ ಹುರುಪಿತ್ತೋ ಅಷ್ಟು ಅವರಿಗೆ ನವೀನವರಿಗೆ ಕಲಿಸ್ಬೇಕಂತ ಹುರುಪಿತ್ತು. ಐ ಥಿಂಕ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್, ರೈಟ್? ಅವಾಗ ದಿ ಕ್ಯೂರಿಯಾಸಿಟಿ ಕಮ್ಸ್. ಇವತ್ತು ಇಂಥವೆಲ್ಲ ಮ್ಯೂಸಿಯಂ ಎಲ್ಲ ನೋಡಿರ್ಬೋದು, ಬಟ್ ಆ ಕಲಿಸೋರು ಹುರುಪು ಕಡಿಮೆ ಅಂತಂದ್ರೆ ಮಕ್ಕಳೊಳಗೆ ಇಂಟ್ರೆಸ್ಟ್ ಎಂಥೂಸಿಯಾಸಮ್ ಕಡಿಮೆ ಆಗ್ತದೆ. ಬಟ್ ವಾಟ್ ಐ ಸಾ ಇಸ್ ಲಾಸ್ಟ್ ಟೈಮ್ ಬಂದಿತ್ತು ನಮ್ಮ ಡಿಸ್ಕವರಿ ಕ್ಯಾಂಪಿಂದ ಬಂದ ಹುಡುಗರು. ಅವ್ರು ಬಂದು ಹೇಳ್ತಿದ್ರು, ಸರ್ ಅದ್ಭುತ ಐತೆ ಅಂತ. ಅದಕ್ಕೆ ಐ ವಾಸ್ ಫೋರ್ಸ್ ಟು ಕಮ್ ಟುಡೇ, ವಿಚ್ ಐ ಎಂಜಾಯ್ಡ್. ಬಟ್ ವಾಟ್ ವಾಸ್ ಮೋರ್ ಇಂಪಾರ್ಟೆಂಟ್, ಈ ಮಕ್ಕಳು ಯಾವ ಕ್ಯೂರಿಯಾಸಿಟಿಯಿಂದ ನೋಡ್ತಿದ್ರು, ಕೇಳ್ತಿದ್ರು, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ರು ಅನ್ನೋದು ನಂಗೆ ಭಾರಿ ಇಂಟ್ರೆಸ್ಟ್ ಅನ್ನಿಸ್ತು. ಆಮೇಲೆ ಅಷ್ಟೇ ಅಲ್ಲ, ಅಲ್ಲಿ ಮಾತಾಡೋದಲ್ಲ, ಹೊರಗೆ ಬಂದು ಗ್ರೂಪ್ಸ್ನಾಗ ಅದ್ರ ಬಗ್ಗೆ ಮಾತಾಡ್ತಾರೆ. ಸೊ ದ ಹೋಲ್ ಇಂಟೆನ್ಷನ್ ಆಫ್ ಡಿಸ್ಕವರಿ ಕ್ಯಾಂಪ್ ಆ್ಯಂಡ್ ನವೀನ್ ಅವ್ರದ್ದು ಏನಂತಂದ್ರೆ, ಈ ಮಕ್ಕಳಲ್ಲಿ ಒಂದು ಕುತೂಹಲ, ಒಂದು ಎಕ್ಸೈಟ್ಮೆಂಟ್ ಅಬೌಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಲೈಫ್, ಅಂಡರ್ಸ್ಟ್ಯಾಂಡ್ ದಿ ಒರಿಜಿನ್ಸ್ ಆಫ್ ಲೈಫ್, ಹ್ಯಾಪನಿಂಗ್ ಆಫ್ ಲೈಫ್, ವಾಟ್ ಈಸ್ ಲೈಫ್ ಅನ್ನೋದ್ರ ಬಗ್ಗೆ ಏನು ನಾವೆಲ್ಲ ಕ್ರಿಯೇಟ್ ಮಾಡಬೇಕಂತಿದ್ದೀವಿ. I think it has been very successful. Very nice museum. ನವೀನ್ ಸರ್ ನಂಗೆ ಇನ್ನೊಂದು ಕ್ಯಾರೆಕ್ಟರ್ ಭಾಳ ಏನು ಸೇರ್ತಂತಂದ್ರೆ, ಅವ್ರ ಹಿಸ್ಟ್ರಿನ ಹೇಳ್ಕೊಂಡ್ಬಂದ್ರು. ಎಲ್ಲಿ ಶುರು ಆಯ್ತು 1947 ಇಂದ, ಫ್ರಮ್ ಬ್ರಿಟಿಷರ್ಸ್ ಇಂದ ಶುರು ಆಗಿ ಓಕೆ ಮುಂದೆ ಹೆಂಗೆ ಬಂತು. ಆ್ಯಂಡ್ ಆಲ್ಸೋ ಅವರು ಹಿ ಡಿಡ್ ನಾಟ್ ಫರ್ಗೆಟ್ ಟು ಥ್ಯಾಂಕ್ ಹಿಸ್ ವರ್ಕರ್ಸ್, ಕೋ-ವರ್ಕರ್ಸ್. ಅವರನ್ನು ತೋರಿಸಿ ಇವರೆಲ್ಲ ಶೇರ್ ಮಾಡ್ತಾರಂತ, ವಿಚ್ ಪೀಪಲ್ ಟೆಂಡ್ ಟು ಫರ್ಗೆಟ್. ವಿ ಶುಡ್ ಆಲ್ ಲರ್ನ್ ಫ್ರಮ್ ಹಿಮ್ ದಟ್ ವಿ ಶುಡ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಟು ಪೀಪಲ್. ನಮಗೆ ಯಾರು ಹೆಲ್ಪ್ ಮಾಡ್ತಾರೋ ಅವ್ರನ್ನೆಲ್ಲರನ್ನೂ ಎವ್ರಿ ಟೈಮ್ ನೆನಪು ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಇವೆಲ್ಲ ಜುವಾಲಜಿ ಜೊತೆಗೆ ಮನುಷ್ಯರು ಹೆಂಗಾಗುತ್ತೆ ಅನ್ನೋದನ್ನು ನಾವು ಕಲಿಬೇಕಾಗ್ತದೆ. ಐ ಥಿಂಕ್ ದ್ಯಾಟ್ ಈಸ್ ವಾಟ್ ನವೀನ್ ಹ್ಯಾಸ್ ಬೀನ್ ಏಬಲ್ ಟು ಡೂ ಇಟ್ ಇನ್ ದಿಸ್ ಪ್ಲೇಸ್. ಅದಕ್ಕೆ ಇದು ಜಾಗ ಬರ್ಬತ್ ಫೇಮಸ್ ಆಗ್ತದೆ. ನನ್ನ ಪ್ರಕಾರ ಇದರ 3-4ರಷ್ಟು ದೊಡ್ಡದಾಗುತ್ತೆ. ನಾನು ಕೆಲವು ಮ್ಯೂಸಿಯಮ್ಸ್ ನೋಡಿನಿ, ಭಾಳ ಚಂದ ಮೇಂಟೈನ್ ಆಗ್ತದೆ. ಸಂಭವ ಕರ್ನಾಟಕ ಕಾಲೇಜ್ ಒಳಗೆ, ಕರ್ನಾಟಕ ಕಾಲೇಜ್ ಅನ್ನೋದು ಒಂದು ಐಕಾನಿಕ್ ಪ್ಲೇಸ್. ಇಟ್ಸ್ ಅ ಮ್ಯಾಟರ್ ಆಫ್ ಹಿಸ್ಟ್ರಿ. ಬಟ್ ಸಂಭವ ಅನ್ಫಾರ್ಚುನೇಟ್ಲಿ ಅದೇನು ಶೈನ್ ಇತ್ತು ಅದು ಕಡಿಮೆ ಆಗಿರ್ತದೆ. But I'm sure with people like Naveen around, it will grow, it will become a great institution again, it will revive it. And ee makkaleಲ್ಲ they talk about this wherever they go. And I'm sure ಎಲ್ಲೋ ಒಂದು ಪ್ರಾಣಿ ನೋಡಿದಾಗ ಈಗ ಅವರಿಗೆ ಕಾಣಕ್ಕೆ ಶುರು ಮಾಡ್ತದೆ. ಏನು ನವೀನ್ ಸರ್ ಹೇಳಿದ್ರು ಕಾಣಕ್ಕೆ ಎಲ್ಲರೂ most of them they love the snakes, but I hope the snakes don't love them. ಅದೊಂದು process for that. But very interesting, and the comments they gave shows their interest in this subject. And others ಉಳಿದವ್ರಿಗೂ ಇಂಟ್ರೆಸ್ಟ್ ಐತಿ, ಕಾಮೆಂಟ್ ಕೊಟ್ಟಿರ್ಲಿಕ್ಕಿಲ್ಲ, ಅವ್ರಿಗೂ ಅಷ್ಟೇ ಹುರುಪೈತಿ. ಸೊ ಎಲ್ಲರೂ ಐ ರಿಕ್ವೆಸ್ಟ್ ಯು, ಕಮ್ ಅಂಡ್ ಟಾಕ್, ಆಲ್ವೇಸ್ ಕಮ್. ದೇರ್ ಇಸ್ ಅನ್ ಆಪರ್ಚುನಿಟಿ, ಯೂಸ್ ಇಟ್. ಅಂದಾಗ ವಿ ಚೇಂಜ್, ರೈಟ್? ಸೊ ಪ್ಲೀಸ್ ಡೂ ದಟ್. ಐ ಥ್ಯಾಂಕ್ ಎವ್ರಿ ಒನ್. ಥ್ಯಾಂಕ್ ನವೀನ್ ಸರ್, ಸಂಕಲ್ ಮೇಡಮ್ ಎಸ್ಪೆಷಲಿ. ಹೋಗಿ ಐ ಸ್ಪೆಂಡ್ ಸಮ್ ಟೈಮ್. ಆ್ಯಂಡ್ ಆಲ್ಸೋ ಪ್ರಿನ್ಸಿಪಲ್ ಮೇಡಮು ಬಂದಿದ್ರು. ಸೊ ಐ ವಾಸ್ ಏಬಲ್ ಟು ಮೀಟ್ ಆಲ್ ಆಫ್ ದೆಮ್. ಎಲ್ಲರೂ ಉತ್ಸಾಹ ನೋಡಿದರೆ ಇದು ಬೆಳೀತೈತಿ, ಕಾನ್ಫಿಡೆಂಟ್ ಬೆಳೀತೈತೆ ಅನ್ನೋ ಕಾನ್ಫಿಡೆನ್ಸ್ ಐತೆ ನನಗೆ. ಸೊ let's all wish Naveen
first thank Naveen sir for the wonderful thing he did, and then wish this laboratory or this museum to take a very big national scale. Yeah, let's thank Naveen with a big round of applause. ನಮಸ್ಕಾರ ಹಾಗೂ ಮಕ್ಕಳಿಗೆ ಶುಭಾಶಯಗಳು. ನಾನು ರಾಜಶೇಖರ ಹಿರೇಮಠ ಅಂತ ವಿಜ್ಞಾನ ಶಿಕ್ಷಕ ರಾಯಚೂರಿಂದ ಬಂದಿರೋದು. ವಿಸ್ತಾರ್ ಜಿಂದಗಿ ಸೈನ್ಸ್ ಕ್ಯಾಂಪ್ನಲ್ಲಿ ನಾನೊಬ್ಬ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಮಹೇಶ್ ಮಾಸ್ಟರ್ ಸರ್ ಮತ್ತು ಶಿವಪ್ರಸಾದ್ ಸರ್ ಒಂದು ಗೈಡೆನ್ಸ್ನಲ್ಲಿ ನಮ್ಮ ಈ ಒಂದು ಕ್ಯಾಂಪದ ಪ್ರಧಾನ ಆಕರ್ಷಣೆ ಮತ್ತು ಮಕ್ಕಳಿಗೆ ಭಾಳ ಇಷ್ಟ ಆಗುವಂಥ ಒಂದು ಜಾಗ ಅಂತಂದರೆ ಇದೆ KCD ಪ್ರಾಣಿ ವಸ್ತು ಸಂಗ್ರಹಾಲಯ. ಇದಕ್ಕೆ ಅದ್ಭುತವಾದಂಥ ಜೀವವನ್ನು ಕೊಟ್ಟವರು ಈ ವಿಷಯವನ್ನು ತಿಳಿಸಕ್ಕೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರೋದು ನವೀನ್ ಪ್ಯಾಟಿಮನಿ ಸರ್ ಅಂತ. ಬಹುತೇಕ ಜನಗಳಿಂದ ಅವರ ಆರ್ಟಿಕಲ್ಸನ್ನು ನಾನು ಮ್ಯಾನೇಜ್ಮೆಂಟ್ ಓದಿರ್ತೀನಿ. ಸಾವಿರಾರು ವಿದ್ಯಾರ್ಥಿಗಳು ಈ ಜಾಗಕ್ಕೆ ಭೇಟಿ ಕೊಟ್ಟರು. ನಾನು ಗಮನಿಸಿದ ಹಾಗೆ ಅಂದರೆ 20-25 ವರ್ಷದ ನನ್ನ ಶೈಕ್ಷಣಿಕ ಜೀವನದಲ್ಲಿ ಖಗೋಳ ವಿಜ್ಞಾನ ಮತ್ತು ಪ್ರಾಣಿಗಳ ಬಗ್ಗೆ ಮಕ್ಕಳಿಗೆ ಬಹಳಷ್ಟು ಆಸಕ್ತಿ ಇರ್ತದೆ. ಆ ಒಂದು ಆಸಕ್ತಿಗೆ ಇನ್ನಷ್ಟು ಉತ್ಸಾಹವನ್ನ, ಇನ್ನಷ್ಟು ಮಾಹಿತಿಯನ್ನು ತುಂಬುವಂತಹ ಶಿಕ್ಷಕರು ಮತ್ತು ಅದಕ್ಕಿರುವಂಥ ಅವಕಾಶಗಳು ಬಹಳಷ್ಟು ಕಡಿಮೆ ಇರ್ತವೆ. ಇದು ಯಾಕೆ ಒಂದು ವಿಶೇಷ ಅನ್ಸುತ್ತೆ ಅಂತಂದ್ರೆ ಪ್ರಾಣಿಗಳ ಬಗ್ಗೆ ಮಕ್ಕಳಿಗಿರುವಂತಹ ಕುತೂಹಲವನ್ನ ತರಿಸುವಂತ ಒಂದು ವಿಶೇಷ ಜಾಗ ಇದೆ. ಆ ಮಾದರಿಗಳು ಸಿಗ್ತಾವೆ, ಜೊತೆಗೆ ಅವುಗಳ ಬಗ್ಗೆ ವಿವರಣೆ ಕೊಡ್ತಾ ಇರುವಂತಹ ನವೀನ್ ಪ್ಯಾಟಿಮನಿ ಸರ್ ಅಂತ ಒಬ್ಬ ಅದ್ಭುತ ಶಿಕ್ಷಕರು ಇಲ್ಲಿ ಸಿಗ್ತಾರೆ. ಹೀಗಾಗಿ ಮಕ್ಕಳ ಮುಖ ನೋಡಿದ್ರೆ ಗೊತ್ತಾಗ್ತದೆ ಇಲ್ಲಿ ಎಷ್ಟು ಕಲ್ತರು ಅಂತ ಹೇಳಿ. ನಾವು ವರ್ತನೆ ಅಂತ ಹೇಳ್ತೇವೆ, ವರ್ತನೆಯಲ್ಲಿ ಬದಲಾವಣೆ ಅಂತಂದ್ರೆ ಮಕ್ಕಳಿಗೆ ಗೊತ್ತಾಗ್ತದೆ ಅಂತ ಹೇಳ್ತೀವಿ. ಅದಕ್ಕೆ ಬಿಹೇವಿಯರ್ ಚೇಂಜ್ ಅಂತ ಹಿಂಗೇನು ಹೇಳ್ತೀವಿ. ಮಕ್ಕಳು ಕಣ್ಣು ನೋಡಿದ್ರೆ ಸಾಕು ಏನು ಕಲ್ತಾರೆ ಅಂತ ಗೊತ್ತಾಗ್ತದೆ. ಹೀಗಾಗಿ ಈ ಒಂದು ಲ್ಯಾಬ್ ಬಗ್ಗೆ ನಾನು ಹೆಚ್ಚು ಉಣಿಯಾಗಿರ್ತೀನಿ. ಹಾಗೆ ನವೀನ್ ಪಾಟೀಲ್ ಸರ್ಗೂ ಸಹಿತ ಈ ಒಂದು ಮಕ್ಕಳ ಪರವಾಗಿ, ಈ ಒಂದು ಕ್ಯಾಂಪ್ ಪರವಾಗಿ ವಿಶೇಷ ಧನ್ಯವಾದಗಳು. ಈ ಕಾಲೇಜಲ್ಲಿ ಓದಿನಿ. So I was one of the walking animals in this college. 1972 batch. I finished my SSLC in 1972, which was once upon a time, and then after that I joined Karnataka College as a student. Yeah. So this is we have roamed around in all these places. Okay, and so probably when I die I'll also come as a stuffed animal. Okay. Thank you. Okay, thank you. Konnichiwa minasan, watashi wa Suvir desu. Kyo Vistar Zindagi Discovery Summer Camp ni KCD no Zoology Museum e kimashita. Kono museum de iroirona dobutsu o benkyou shimashita. So here, after we first came here, we had Naveen Patmani sir, who has been working here for a few decades. So him and his guru, that is his teacher, worked here making stuffings of animals. Naveen sir has gone to different places and has written different kinds of articles. He explained everything very thoroughly, showing us different kinds of species like and giving many facts like leeches have around 32 brains and even about different kinds of animals. He taught us about showed us silkworms and even snakes such as cobra and python. One of the pythons over here that is around like 20 feet, 15 to 20 feet, was actually stuffed by him after, and he keeps maintaining them around every 6 months by adding more chemicals so that they can preserve for up to 300 years. We had a very nice, very joyful time here, learning about different kinds of animals, especially venomous snakes and non-venomous snakes and how to identify them. Thank you. Hello everyone, my name is Ritik Nariyala and I am here in the Zoology Museum at Dharwad. This Zoology Museum, we have been taken to the Zoology Museum. Please cut. Good morning everybody, I am Ridhani M. Shettar from Bagalkot. I am here in this Zoology of Dharwad by Vistar Zindagi Summer Camp. Firstly, I would like to thank Naveen sir who taught us everything and who explained us everything in a very good way. And I would also thank Shiv Prasad sir and Vistar Zindagi Summer Camp who brought us here.
Firstly, when I entered this museum, we were like, okay, it's a little boring. But then when we experienced everything and saw everything, we were excited to know more about it. And the most interesting part was the king cobra and the python. And I loved the fetus thing. It was actually very horrible and terrific when I saw it. Thank you. Hello, I'm from Vistas Beauty Science Summer Camp, and today I'm at a zoology camp. Firstly, I'd like to thank Naveen sir for explaining everything, and Dr. Shivaprasad sir to give us the wonderful opportunity. It was a very nice experience. When I first entered here, I was awestruck by everything present here. We got to learn a lot of new things, and personally, my favorite part was about the snakes. Thank you. Good morning everyone, my name is Nutana. I came here from the Vistas Zindgi's Discovery Summer Camp by Dr. Shivaprasad sir. Thank for Naveen sir for explaining everything here. I was very curious about the animals. I love animals, but the snakes part was very good explained by Naveen sir. And the babies, 7 months, 8 months, all the babies and skeletons was very good. And the models, everything, birds, was everything good. Thank you. Okay. I am Rajesh Kamath. I am studying in 7th grade. Now it was summer vacation, so I joined this summer camp named by Vistar Zindagi Discovery Summer Camp. I and my team was there taken by Shivaprasad sir to this museum. I saw a great variety of species here, including aquatic animals, terrestrial animals, and even ruminants, etc. On seeing this museum, I got much knowledge about the animal species and enjoyed it. Here there are 2 skeletons and many specimens, and also human babies. They are preserved here. I felt very happy. Thank you. So hello everybody, I am Sudesh Kulkarni from Raichur, Karnataka. So I love the zoology museum by its species and its types of animals found here. Like example, we first at the starting of the museum we saw squirrels, some chicks and some chickens. Here the chickens are not real, but their inside parts are removed and their skins are put on some dummies. So as we saw chicks, then we went forward. There we saw some really nice, amazing creatures like spiders which is venomous, which is very poisonous. And after that we saw one small organ called as the stick insect. We saw that stick insect, and then we went forward as sir showed us the king cobra, the python, and some preserved bodies of snakes. After that, we went to that fish section where we found some eels or torpedoes, which emits 220 volts of electricity, which could make a man die. So then we head towards the insects, birds area. There we saw hornbill, we saw owl, birds, and etc. Then we come here. These are many species of fishes like puffer fish, normal fish, sucker fish, hammerhead. Not hammerhead like big sharks. They are the babies of hammerhead shark.
Then we went forward, we found some two smiling skeletons. Then we found an elephant head over there. After saying hi to the two skeletons, we went forward. Then we found some 3 female fetus, which was like 5 female fetus, which was 1 month, 2 months, 5 months, 5 to 4 months, 7 months, and even 8 months. The most part of this museum I liked was the cobra's part. As I love snakes, but I had a nice experience in this zoology museum. So this museum is awesome. I don't have words to describe this museum. Next. Hello everyone, my name is Jyoti Nadiala and this is the Zoology Museum of Dharwad. We have been brought here by Vistas in the okay, and top and Dr. Praveen sir had explained this very nicely. He had explained us a lot about corals, birds and the skeletons. Personally, I really like this place and I feel like I should come again. ನನ್ನ ಹೆಸರು ಜಿಷ್ಣು ವೀರ ಹಾಗೂ ನಾನು ವಿಸ್ತಾರ್ ಜಿಂದಗಿ ಡಿಸ್ಕವರಿ ಸೈನ್ಸ್ ಸಮರ್ ಕ್ಯಾಂಪ್ನಿಂದ ಬಂದಿದ್ದೇನೆ. ನಾನು ಶಿವಪ್ರಸಾದ್ ಸರ್ ಅವರು ಕರ್ಕೊಂಡು ಬಂದಿದ್ದಕ್ಕೆ ನಾನು ಒಂದು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಾನು ಈ ಸಂಘಟನೆಯ ಬಗ್ಗೆ ನಾನು ಯತ್ನಿಸುತ್ತೇನೆ. ಇಲ್ಲಿ ಸಾವಿರಾರು ಪ್ರಾಣಿಗಳ ದೇಹಗಳನ್ನು ಅವರ ಅಂತರ್ಬಹಿಷ್ಠ ಹಾಗೂ ಬಹುರಂಗದ ದೇಹಗಳನ್ನು ನೋಡುವಂತಹ ಕುತೂಹಲ ಬಂದಿತ್ತು. ಏಕೆಂದರೆ ನಮಗೆ ನಮ್ಮ ದೇಹದಲ್ಲಿ ಇಷ್ಟೊಂದು ಭಾಗಗಳಿದ್ದೇವೆ ಹಾಗೂ ಜಗತ್ತಿನಲ್ಲಿ ಇಷ್ಟೊಂದು ಪ್ರಾಣಿಗಳಿವೆ ಎನ್ನುವ ಇದು ಒಂದು ಇರಲಿಲ್ಲ. ಆದರೆ ಇಲ್ಲಿಗೆ ಬಂದಾದ ಮೇಲೆ ಇಷ್ಟೊಂದು ಕಲಿತದ್ದು ಒಂದು ಖುಷಿ ಕೊಟ್ಟ ಸಂಗತಿಯಾಯಿತು. ಇದಕ್ಕಾಗಿ ನಾನು ನಮಗೆ ಇದರ ಬಗ್ಗೆ ಹೇಳಿಕೊಟ್ಟ ನವೀನ್ ಪ್ಯಾಡ್ಮನಿ ಸರ್ ಅವರಿಗೆ ಧನ್ಯವಾದಗಳು ನನ್ನ ಮಾತನ್ನು